ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಬಾಯಿಂದ ಹೇಳಿ ಜನನಿ, ನಾನು ಹೋಗಿ ಮೊಹಮ್ಮದ್ ಹತ್ರ ಆಸ್ತಿ ಪಾಲ್ ಕೇಳಬೇಕಂತೆ. ಆಸ್ತಿ ನೀನ್ ಯಾಕೆ ಪಾಲ್ ಕೇಳ್ಬೇಕು? ಅವ್ರಿಗೋಸ್ಕರ ನಾನು ಪಾಲ್ ಕೇಳಲೇಬೇಕು. ಅವರಿಗೋಸ್ಕರ ಅಂದ್ರೆ ನಕ್ಷತ್ರ ಏನು? ನಿಮ್ ತಮ್ಮ ಅತ್ತೆಮ್ಮನ ಹತ್ರ ಆಸ್ತಿಲ್ ಪಾಲ್ ಕೇಳ್ಬೇಕಂತ? ಅಯ್ಯೋ ದೇವ್ರೆ, ಎಂತ ಕೆಟ್ಟ ಪರಿಸ್ಥಿತಿ ಬಂತು ಅವ್ರಿಗೆ. ಇನ್ನೂ ಆ ಶತ್ರುಗಳವ್ರ ಕೈಯಿಂದ ಏನೇನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ರೀತು ಚಿಕ್ಕ ವಯಸ್ಸಿಂದ ಬೆಳೆಯೋದನ್ನ ನೋಡಿದ್ದೀನಿ. ಅವ್ನು ಎಷ್ಟೋ ಸತಿ ಎಡವಿದ್ದಾನೆ. ಅವ್ನು ಎಡುವುದಾಗೆಲ್ಲ ಅವನ್ನ ನಾವು ಮೇಲೆತ್ತಿದ್ದೀವಿ. ಆದರೆ ಈಗ ಅಮ್ಮನ ದೃಷ್ಟಿಲಿ ಅವನೇನಾದರೂ ಕೆಳಗೆ ಬಿದ್ದರೆ ಲೈಫಲ್ಲಿ ಮೇಲೆ ಎಳೋದಕ್ಕಾಗಲ್ಲ ಪಾರು. ಯಾರ್ದೋ ಬ್ಲ್ಯಾಕ್ ಮೇಲಿಗೆ ಹೆದರಿ ಈ ರೀತಿ ನಿರ್ಧಾರ ಮಾಡಿದಾನಲ್ಲ, ಅವನ ಬುದ್ಧಿಗೆ ಏನಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಪಾರು. ಅವನ ಆಸ್ತಿಲಿ ಪಾಲ್ ಕೇಳಿದಾಗ ಅಮ್ಮ ಕೊಡ್ಬೋದು, ಆದರೆ ಆಮೇಲೆ ಖಂಡಿತ ಅತ್ತೆಮ್ಮ ನೆಮ್ಮದಿಯಾಗಿರಲ್ಲ. ಅವ್ರಿಗೆ ದುಡ್ಡಿಗಿಂತ ಮಗ ದಾರಿ ತಪ್ಪದ್ನಲ್ಲ ಅನ್ನೋ ನೋವು ಕಾಡುತ್ತೆ. ಬರೀ ಅವ್ರಿಗೆ ಮಾತ್ರ ಅಲ್ಲ, ಮನೇಲಿ ಯಾರಿಗೂ ನೆಮ್ಮದಿ ಇರಲ್ಲ. ಹೋಗ್ಲಿ, ಇದರಿಂದ ನಿಮ್ಮ ತಮ್ಮನಾರು ಸಂತೋಷವಾಗಿರ್ತಾರೆ ಅಂದ್ರೆ ಅವರಿಂದನೂ ಸಂತೋಷವಾಗಿರೋದಕ್ಕೆ ಆಗಲ್ಲ. ಆಮೇಲೆ ಜನನಿಯವ್ರ ಪಾಡೇನು? ಈ ವಿಷಯ ಬುದ್ಧಿಯವ್ರಿಗೇನಾದ್ರೂ ಗೊತ್ತಾದ್ರೆ? ಇಲ್ಲ ಯಜಮಾನ್ರೆ, ಯಾವುದೋ ಮೂರನೇ ವ್ಯಕ್ತಿ ನಿಮ್ಮ ತಮ್ಮನ ಜೀವನನ ನಿರ್ಧಾರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ತಮ್ಮ ಆಸ್ತಿಲಿ ಪಾಲ್ ಕೇಳೋದಕ್ಕೆ ನಾವು ಬಿಡಬಾರ್ದು ಯಜಮಾನ್ರೆ. ಅದನ್ನ ತಡೆಯೋದಾದ್ರೂ ಹೇಗೆ ಪಾರು? ಇನ್ನು ಒಂದು ವಾರದಲ್ಲಿ ಆಸ್ತಿಲಿ ಪಾಲ್ ಕೇಳಿಲ್ಲ ಅಂದ್ರೆ ಸಾಯೋದೊಂದೇ ದಾರಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಏನೇ ಆದರೂ ಅವನ ಹಿಂದೆ ನಾವು ನಿಂತ್ಕೋಬೇಕು ಬಾರು. ನೀವು ಏನೇ ನಿರ್ಧಾರ ತಗೊಂಡ್ರು ನಾನು ನಿಮ್ಮ ಜೊತೆ ಇರ್ತೀನಿ ಯಜಮಾನ್ರೆ. ಅಖಿಲ ಪಾರ್ವತಿ ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡಬೇಕು. ಆ ರೀತಿ ಏನಾದರೂ ಸಂಚು ಹೂಡ್ಬೇಕು ನೀನು. ಏಯ್, ಏನ್ರಿ ಮಾಡ್ತಿದ್ದೀರಾ? ಕೂತಿದ್ದೀನಿ. ತಪ್ಪ? ಕೂರೋದು ತಪ್ಪಲ್ಲ, ಆದ್ರೆ ನಮ್ಮ ಮಾಮ್ ಮುಂದೆ ಈ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ತಪ್ಪು. ಅರ್ಸನ್ ಕೊಡಿ ಯಜಮಾನಿ ಅವರು, ಮರ್ಯಾದೆ ಬೇಡವಾ? ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ತೆಗೀರಿ ಕಾಲ್ನ. ಸಾರಿ, ನಂಗೆ ಇದೆಲ್ಲ ಗೊತ್ತಿರಲಿಲ್ಲ. ಮತ್ತೆ ಪಾರ್ವತಿ ಅವ್ರು ಯಾಕೆ ನನಗೆ ಇದನ್ನೆಲ್ಲ ಮುಂಚೆನೇ ಹೇಳಿರಲಿಲ್ಲ?
ಮನೇಲಿ ನೀನು ಹೇಗೆ ಬೇಕೋ ಹಾಗಿರು. ಈ ಮನೆನ ನಿಂದೆ ಅನ್ಕೋ. ನಾನು ಈ ಮನೆ ಹಿರಿ ಸೊಸೆ ಹೇಳ್ತಾ ಇದ್ದೀನಿ. ಈ ಮನೇಲಿ ಯಾವುದಕ್ಕೂ ಯಾರಿಗೂ ಹೆದರ್ಕೋಬೇಡ ಅಂತ ಬಿಲ್ಡಪ್ ಕೊಟ್ಟಿದ್ರು. ಮಾಮ್, ಅದಕ್ಕೆ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಆ ಥರ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಬೇಕಿದ್ರೆ ಈಗಲೇ ಕರ್ಕೊಂಬರ್ತೀನಿ ಅವ್ರನ್ನ. ಬೇಡ ಪ್ರೀತು, ಒಂದು ವೇಳೆ ಪಾರ್ವತಿ ಹಾಗೇನಾದರೂ ಹೇಳಿದ್ರು ಅದರಲ್ಲಿ ತಪ್ಪೇನೂ ಇಲ್ಲ. ನನಗೂ ಅಷ್ಟೇ, ನಾನು ನೋಡಿದ ತಕ್ಷಣ ಯಾರಾದರೂ ಭಯ ಪಟ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು ಇದೆಲ್ಲ ನನಗೂ ಇಷ್ಟ ಇಲ್ಲ. ಗೌರವ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು. ಸೋ ಸ್ವೀಟ್ ಆಫ್ ಯು ಆಂಟಿ. ನಿಮ್ಮ ಬಗ್ಗೆ ಪಾರ್ವತಿ ಅವರು ತುಂಬಾ ಹೇಳ್ಕೊಂಡಿದ್ದಾರೆ ಗೊತ್ತಾ. ನಮ್ಮ ಪಾರ್ವತಿಗೆ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ. ಏನು ಪ್ರೀತಿನಾ? ಇಲ್ವಲ್ಲ, ಆ ಥರ ಏನೋ ಹೇಳ್ಕೊಂಡಿಲ್ಲ. ಅವ್ರು ಹೇಳಿದ್ದೆ ಬೇರೆ. ಮತ್ತೇನಂದ್ಲು? ಹೋಗ್ಲಿ ಬಿಡಿ ಆಂಟಿ, ಇವಾಗ ಅದೆಲ್ಲ ಯಾಕೆ ಹೇಳಿದ್ರೆ ನಿಮಗೂ ಬೇಜಾರಾಗತ್ತೆ. ನಾವಿಬ್ರು ಫ್ರೆಂಡ್ಸು, ನಮ್ಮ ಲೆವೆಲಲ್ಲಿ ಏನೋ ಮಾತಾಡ್ಕೊಂಡಿರ್ತೀವಿ. ಬಿಡಿ ಆಂಟಿ. ನಮಗಿನ್ನು ಒಂದೇ ವಾರ ಟೈಮ್ ಇರೋದು. ಅಷ್ಟರಲ್ಲಿ ಪ್ರೀತು ಅಮ್ಮನ ಹತ್ರ ಆಸ್ತಿ ಕೇಳೋದನ್ನ ತಪ್ಪಿಸ್ಬೇಕು. ಆದರೆ ಆ ಶತ್ರುಗಳು ನಮ್ಮ ಮನೆ ಹೊಡೆಯೋದನ್ನ ತಪ್ಪಿಸೋದಕ್ಕಾಗಲ್ಲ. ಮತ್ತೇನು ಮಾಡೋದು ಯಜಮಾನ್ರೆ? ಪಾರು, ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಯಜಮಾನ್ರೆ, ಏನ್ ಹೇಳ್ತಾ ಇದ್ದೀರಾ? ನಾವು ಆಸ್ತಿಲ್ ಭಾಗ ಕೇಳೋದಾ? ಹೌದು ಪಾರು, ಪ್ರೀತುನ ನಾವು ಉಳಿಸ್ಬೇಕು ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ. ಒಂದೇ ಸಲ ನಾವು ಅಮ್ಮನ ಹತ್ರ ಹೋಗಿ ಆಸ್ತಿಲಿ ಭಾಗ ಕೊಡಿ ಅಂತ ಕೇಳಿದ್ರೆ ಅಮ್ಮಂಗೆ ಡೌಟ್ ಬರುತ್ತೆ. ಅದಕ್ಕೆ ಹಂತ ಹಂತವಾಗಿ ಅಮ್ಮ ನಮ್ಮ ಮೇಲಿಟ್ಟಿರೋ ನಂಬಿಕೆನ ನಾವು ಕಳ್ಕೊತಾ ಬರಬೇಕು ಪಾರು. ಮಧ್ಯಮ ನಮ್ಮ ಮೇಲೆ ನಂಬಿಕೆ ಕಳ್ಕೋಬೇಕು ಅಂದ್ರೆ ನಾವು ಅವ್ರಿಗೆ ಬೇಜಾರಾಗೋ ಥರ ನಡ್ಕೋಬೇಕು ಅಲ್ವಾ ಯಜಮಾನ್ರೆ? ಹೌದು ಪಾರು, ಇವಾಗ ಅದ್ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಹೇಗೂ ಅಮ್ಮನ ದೃಷ್ಟಿಲಿ ನಾವು ಕೆಟ್ಟಾರೋಗೋದು ಇದೇನು ಫಸ್ಟ್ ಟೈಮ್ ಏನಲ್ವಾ. ಮದುವೆ ಟೈಮಲ್ಲೂ ಅವ್ರು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ರು. ಆದರೆ ಈಗ ನಮ್ಮಿಬ್ಬರನ್ನೇ ಅತಿಯಾಗಿ ನಂಬೋದು. ಇವಾಗ ಆಸ್ತಿಲಿ ಪಾಲು ಕೇಳಿ ಅವ್ರ ನಂಬಿಕೆ ಕಳ್ಕೊಂಡ್ರು ಮುಂದೆ ಒಂದಿನ ಎಲ್ಲ ಸರಿ ಹೋಗುತ್ತೆ ಪಾರು. ಯಾಕೋ ಧೈರ್ಯ ಸಾಕಾಗ್ತಲ್ಲ ಯಜಮಾನ್ರೆ. ಮಧ್ಯಮನ್ ಮನ್ಸಿಗೆ ಎಷ್ಟು ಅಂತ ನೋವು ಕೊಡೋದು. ಅದನ್ನ ಬಿಟ್ಟು ನಾವು ಬೇರೆ ದಾರಿ ಇಲ್ವಲ್ಲ ಪಾರು. ಬೇಕಾದರೆ ಅಮ್ಮಂಗೆ ನಾವು ನಿಜ ಹೇಳಿ ಮನೆಯಿಂದ ಆಚೆ ಹೋಗ್ಬೋದು. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಬದಲಿಗೆ ಅಮ್ಮ ಪ್ರೀತು ಹಿಂದೆ ಇರೋರು ಯಾರು ಅಂತ ಕಂಡುಹಿಡಿದಕ್ಕೆ ಹೋಗ್ತಾರೆ. ಅದರಿಂದ ಮತ್ತೆ ಪ್ರೀತುಗೆ ಅಲ್ವಾ ಪ್ರಾಬ್ಲಮ್ ಆಗೋದು. ಪ್ರೀತು ಸಾಯೋ ಮಾತಾಡ್ತಾ ಇದ್ದಾನೆ ಅಂದರೆ ಅವ್ನು ಎಷ್ಟು ಪ್ರೆಷರಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ. ಅದಕ್ಕೆ ಪ್ರೀತುಗಿಂತ ಮೊದಲು ಅಮ್ಮನ ಮುಂದೆ ನಾವೇ ಕೆಟ್ಟೋರ ಪಾರು. ಆಗ ಶತ್ರುಗಳ ಆಸೆನೂ ಈಡೇರುತ್ತೆ. ಆಗ ಅವರು ಖುಷಿಯಾಗಿರ್ತಾರೆ. ಖುಷಿಯಾಗಿದ್ದಾಗ ರಿಲ್ಯಾಕ್ಸ್ ಆಗಿರ್ತಾರೆ. ಅವ್ರು ರಿಲ್ಯಾಕ್ಸ್ ಆದಾಗ ನಮಗೆ ಪ್ರೀತು ಹಿಂದೆ ಇರೋರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಸುಲಭ ಆಗುತ್ತೆ ಪಾರು.
ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ಕೆಲಸನ ಸಾಧಿಸ್ಬೋದು ಪಾರು. ಇಷ್ಟೆಲ್ಲ ಆಯ್ತು ರಘು. ಅವಳು ಆ ರೀತಿ ನಡ್ಕೊಂಡ್ಳ? ಹೌದು ರಘು, ಅವಳು ಮಾತಾಡಿದ್ದು ಹೇಗಿತ್ತು ಅಂದ್ರೆ ಬೇರೆ ಯಾರೇ ಆಗಿದ್ರು ಅವಳನ್ನ ತಪ್ಪು ತಿಳ್ಕೊಂಡು ಬೇಜಾರು ಮಾಡ್ಕೋತಿದ್ರು. ಹಾಗಾದ್ರೆ ನೀನು ಪ್ರೀತಿನ ಇಲ್ವಲ್ಲ, ಆ ಥರ ಏನೋ ಹೇಳ್ಕೊಂಡಿಲ್ಲ. ಅವ್ರು ಹೇಳಿದ್ದೆ ಬೇರೆ. ಪಾರ್ವತಿ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ದೆ. ಇವಾಗ ಅವ್ರು ಹೋಗಿ ಪಾರ್ವತಿ ಅವ್ರ ಹತ್ರ ಏನಾದರೂ ಕೇಳಿದ್ರೆ ನಿಜ ಗೊತ್ತಾಗುತ್ತೆ. ನಾನು ಸುಳ್ಳು ಹೇಳಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಆಮೇಲೆ ಅವರು ನನ್ನ ಈ ಮನೆಯಿಂದ ಹೊರಗೆ ಹಾಕೋದಂತೂ ಗ್ಯಾರಂಟಿ. ಏನು ಮಾಡಲಿ? ಮೋಸ್ಟ್ಲಿ ಕೇಳಲ್ಲ ಅನ್ಸುತ್ತೆ. ಕೇಳಬೇಕಂದಿದ್ರೆ ಆ ಕ್ಷಣನೇ ನನ್ನ ಮುಂದೆನೇ ಕರೆಸಿ ಕೇಳಿರೋರು. ಒಟ್ಟಿನಲ್ಲಿ ನನ್ನ ಮಾತು ಪಾರ್ವತಿ ಮೇಲಿರೋ ನಂಬಿಕೆನ ಅಲ್ಲಾಡಿಸುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ. ಯಾರೋ ನಿನ್ನೆ ಮೊನ್ನೆ ಬಂದಿರೋ 3ನೇ ವ್ಯಕ್ತಿ ಈ ರೀತಿ ಎಲ್ಲ ಹೇಳಿದ್ಲು ಅಂತ ನಾನು ನಮ್ಮ ಪಾರ್ವತಿನ ಹೊಣೆ ಮಾಡೋಕ್ಕಾಗತ್ತಾ? ನಮ್ಮ ಪಾರ್ವತಿ ಅಪ್ಪಟ ಬಂಗಾರ. ನನ್ನ ಬಗ್ಗೆ ಅವಳಿಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ನನ್ನ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಾಳ? ಈ ಮೋನಿಕನಿಗೆ ಸ್ಯಾಡಿಸ್ ಸ್ವಭಾವ ಇರಬೇಕು. ಖಂಡಿತ ಇನ್ನೊಬ್ಬರ ಮಧ್ಯದಲ್ಲಿ ತಂದಿಡೋ ಅಂಥ ಬುದ್ಧಿನೂ ಇದೆ ಅನ್ಕೋತೀನಿ. ಅಲ್ಲ, ಪಾರ್ವತಿ ಊರ್ನೋಳೆ ಆಗಿದ್ದು, ಅವಳ ಫ್ರೆಂಡು ಅಂತ ಹೇಳ್ಕೊತಾಳೆ. ಅವಳ ಬಗ್ಗೆನೇ ಇಷ್ಟೆಲ್ಲ ಮಾತಾಡೋ ಧೈರ್ಯ ಅವಳಿಗೆ ಹೇಗೆ ಬರುತ್ತೆ ಅಂತ. ಆದರೂ ಊರ್ನವ್ರಿಗೆಲ್ಲ ನ್ಯಾಯ ಹೇಳೋರ ಮಗಳಿಗೆ ಈ ರೀತಿ ಚಾಡಿ ಹೇಳೋ ಬುದ್ಧಿ ಇರಬಾರ್ದಾಗಿತ್ತು. ಹೌದಾಗಿಲ್ಲ, ಅವಳು ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ. ನನಗೆ ಯಾಕೋ ಆ ಹುಡುಗಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಯಾವುದಕ್ಕೂ ಈ ವಿಷಯನ ಪಾರ್ವತಿಗೆ ತಿಳಿಸೋಣ, ಅವಳೇ ಬುದ್ಧಿ ಹೇಳಲಿ. ಬೇಡ ರಘು, ಮೋನಿಕನ್ ತಂದೆ ಕೇಳ್ಕೊಂಡ್ರು ಅಂತ ಅವರು ಋಣಭಾರ ಕಡಿಮೆ ಮಾಡೋದಕ್ಕೆ ಪಾರ್ವತಿ ಮೋನಿಕನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನೊಂದು ಸ್ವಲ್ಪ ದಿವಸ ತಾನೆ ಸಹಿಸ್ಕೊಂಡ್ಬಿಡೋಣ. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾಡಿದ್ರೆ ಅವಾಗ ವಿಚಾರಿಸ್ಕೊಂಡ್ರಾಯ್ತು. ಯಾಕಂದರೆ ನನಗೊಂದು ಸಣ್ಣ ಅವಮಾನ ಮೋನಿಕನಿಂದ ಆಗಿದೆ ಅಂತ ಗೊತ್ತಾದರೂ ಕೂಡ ಎಂಥ ಋಣಭಾರ ಇದ್ದರೂ ಪಾರ್ವತಿ ಅದನ್ನು ಕಡೆಗಣಿಸಿ ಮೋನಿಕನ್ನ ಹೊರಗೆ ತಪ್ತಾಳೆ. ಹಾಗಾಗೋದು ಬೇಡ. ಆ ಹುಡುಗಿ ಬಂದಿರೋದು ಓದೋದಕ್ಕೆ, ಆಮೇಲೆ ಅವಳ ಎಜುಕೇಷನ್ಗೆ ತೊಂದರೆ ಆಗುತ್ತೆ. ನಮ್ಮ ಪಾರ್ವತಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಳ್ಳೋಣ. ಸೊ ಮೋನಿಕನಿಂದ ನನಗೆ ಅವಮಾನ ಆಗಿದೆ ಅನ್ನೋ ವಿಷಯ ಪಾರ್ವತಿಗೆ ಗೊತ್ತಾಗೋದೇ ಬೇಡ. ಸರಿ. ಅರು ಪ್ರೀತು ತಾನಾಗೆ ಫೋನ್ ಮಾಡಿದ್ದಾನೆ. ಮೋಸ್ಟ್ಲಿ ಆಗ ಕೇಳಿದಾನೆ ಅನ್ಸುತ್ತೆ. ರಿಸೀವ್ ಮಾಡಿ. ಹೇಳೋ ಪ್ರೀತು ಮರಿ. ನಿನ್ನ ತಂಗಿಗೆ ಫೋನ್ ಕೊಡು. ಅರೆ ವಿಷಯ ಏನು ಅಂತ ಹೇಳು, ಪರವಾಗಿಲ್ಲ. ಕೊಡು ಒಂದೇ. ಸರಿನಪ್ಪ, ಮಾತಾಡು. ಹೇಳು ಪ್ರೀತು. ಆಸ್ತಿಲಿ ಭಾಗ ಕೇಳಬೇಕು ಅಂತ ಹೇಳಿದ್ರೆ ತಾನೆ. ಈಗ ಯಾರಿಲ್ಲ ಅಂತ ಹೇಳಿದ್ದು? ಕೇಳೋದಕ್ಕೆ ಅಂತ ಟೈಮ್ ಕೊಟ್ಟಿದ್ದಾರೆ ತಾನೆ. ಹೌದು. ಮತ್ತೆ ಯಾಕೆ ಈಗ ಹೊಸ ಆಟ ಶುರು ಮಾಡಿದ್ದೀರಾ? ಏನು? ಮೋನಿಕನ ಚೂ ಬಿಟ್ಟಿರೋದು.
ಚೂ ಬಿಡೋದಕ್ಕೆ ಅವಳೇನು ನಾಯಿನ? ಹೌದು, ಅವು ನೀವು ಸಾಕಿರೋ ನಾಯಿನೇ. ಅಲ್ಲಿರೋದು ಬಿಟ್ಟು ನಮ್ಮನೆ ಸೇರ್ಕೊಂಡಿದ್ದಾಳೆ. ನಮ್ಮ ಅತ್ತಿಗೆ ಬಗ್ಗೆ ನಮ್ಮ ಮಾಮ್ ಎದುರಿಗೆ ಕೆಟ್ಟೊಳಗೆ ಮಾಡಕ್ಕೆ ಹೊಟ್ಟಿದ್ದಾಳಲ್ಲ, ಅದು ಗೊತ್ತು ತಾನೆ? ಖಂಡಿತ ಗೊತ್ತು. ಯಾಕಂದ್ರೆ ಅದನ್ನ ಮಾಡೋದಕ್ಕೆ ಹೇಳಿದ್ದೆ ನಾನಲ್ವಾ? ಅದೇ ಯಾಕೆ ಈ ರೀತಿ ಮಾಡಿದ್ರಿ? ಯು ನೋ ವಾಟ್ ಪ್ರೀತು, ನೀನು ಆಸ್ತಿಯಲ್ಲಿ ಭಾಗ ಕೇಳೋವರೆಗೂ ಮೋನಿಕಾ ನಿಮ್ಮ ಅಣ್ಣ ಅತ್ತಿಗೆನ ಟಾರ್ಗೆಟ್ ಮಾಡ್ತಾನೇ ಇರ್ತೀನಿ. ಇದು ನಿನ್ನನ್ನು ಎಚ್ಚರಿಸಕ್ಕೆ ನಾನು ಕೊಡ್ತಿರೋ ಎಚ್ಚರಿಕೆ ಗಂಟೆ ಅಂತ ಅನ್ಕೋ. ನೋಡಿ, ಹೆತ್ತಮ್ಮನ ಮುಂದೆ ಪಾಕೆಟ್ ಮನೇನು ಕೇಳಿದವನಲ್ಲ ನಾನು. ಅಂಥದ್ರಲ್ಲಿ ಆಸ್ತಿಯಲ್ಲಿ ಭಾಗ ಕೇಳಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿದ್ದೀವಲ್ಲ 1 ವಾರ, ಸಾಕಾಗಲ್ವಾ ನಿನಗೆ? ಆಯಿತು, ನೀವು ಕೊಟ್ಟಿರೋ ಟೈಮಲ್ಲೇ ಆಸ್ತಿ ಭಾಗ ಕೇಳ್ತೀನಿ. ಕೊಡ್ತಾರೋ ಇಲ್ಲ ಮನೆಯಿಂದ ಆಚೆ ತಪ್ತಾರೋ ಗೊತ್ತಿಲ್ಲ ನನಗೆ. ಆದರೆ ನಿಮ್ಮ ಆಸೆ ಅಂತೂ ಈಡೇರುತ್ತಲ್ವಾ? ಅಫ್ಕೋರ್ಸ್, ನಮಗೆ ಬೇಕಾಗಿರೋದು ಅದೇ ಅಲ್ವಾ? ನೋಡಿ, ನನ್ನ ಮಾಮ್ ಹತ್ರ ಆಸ್ತಿಯಲ್ಲಿ ಭಾಗ ಕೇಳಿದ್ಮೇಲೆ ಮಾಮ್ ಡಿಪ್ರೆಸ್ ಆಗ್ತಾರೆ. ಆಗ ಅವ್ರ ಜೊತೆ ನಿಲ್ಬೇಕಾಗಿರೋದು ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ಅವ್ರ ಬಗ್ಗೆ ಮಾಮ್ ಹತ್ರ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಡಿ ದಯವಿಟ್ಟು. ನಿಮ್ಮ ಕೈ ಮುಗಿತೀನಿ. ಅರೆ ಕೈ ಮುಗಿಯೋದೆಲ್ಲ ಬೇಡ ಮರಿ, ಇಲ್ಲಿಗೆ ಬಂದು ಕಾಲಿಗೆ ಬಿದ್ದುಬಿಡು, ಸರಿನಾ? ಆಯ್ತು, ಅದನ್ನು ಬೇಕಾದ್ರೆ ಮಾಡ್ತೀನಿ. ಬರೋದೆಲ್ಲ ಏನು ಬೇಕಾಗಿಲ್ಲ. ಸದ್ಯಕ್ಕೆ ನಾನು ಹೇಳಿದ ಕೆಲಸ ಮಾಡಿ ಮುಗಿಸು. ನಿಮ್ಮ ಅಣ್ಣ ಅತ್ತಿಗೆನ ಗೋಳೊಯ್ಕೋಬೇಡ ಅಂತ ಮೋನಿಕಂಗೆ ಹೇಳ್ತೀನಿ. ಈಗ ಫೋನ್ ಕಟ್ ಮಾಡಿ ಸಾಕು. ಇದ್ಯಾವ ನ್ಯಾಯ ದೇವ್ರೆ? ನಮ್ಮ ಪಾಡಿಗೆ ನಾವು ಬದುಕ್ತೀವಿ ಅಂದ್ರು ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಾ ಇದೆಯಾ? ಅತ್ತಿನ ಮನ್ಸಿಗೆ ಯಾರು ನೋವು ಕೊಡಬಾರ್ದು ಅಂತ ಯೋಚನೆ ಮಾಡೋದು ನಾವು. ಅಂಥದ್ರಲ್ಲಿ ಇವಾಗ ನಾವೇ ಅವ್ರ ಮನ್ಸಿಗೆ ನೋವು ಕೊಡೋ ಸಂದರ್ಭ ಬಂದಿದೆ. ಅತ್ಯಮ್ಮನ ಮನ್ಸು ನೋಯಿಸೋದಕ್ಕೆ ನಾವಿಬ್ರು ಅವ್ರ ಹತ್ರ ಈ ಮನೆಯಲ್ಲಿ ಹಾಲು ಕೇಳ್ತಾ ಇದ್ದೀವಿ. ಅದಕ್ಕೆ ಕೇಳೋದಕ್ಕೆ ನಮಗೆ ಶಕ್ತಿ ಕೊಡಪ್ಪ. ನೀವು ಅಂದ್ಕೊಂಡಿದ್ದು ನೆರವೇರಲಿ. ಅಮ್ಮ, ನೀವ್ಯಾವಾಗ ಬಂದ್ರಿ? ನೀವು ದೇವ್ರ ಹತ್ರ ಬೇಡ್ಕೋತಾ ಇದ್ರಲ್ಲ, ಆಗಲೇ ಬಂದೆ. ಅಂದರೆ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೇನೋ ನೀವು ಕೇಳಿಸ್ಕೊಂಡ್ರಾ? ಇಲ್ಲ, ನೀವೇನೇ ಕೇಳ್ಕೊಂಡ್ರು ಅದು ಈ ಮನೆ ಒಳಿತಿಗಾಗಿ ಅನ್ನೋದು ಗೊತ್ತು. ಅದಕ್ಕೆ ನನ್ನ ಆಶೀರ್ವಾದನೂ ಇರುತ್ತೆ ಅಂತ ಹೇಳಿದೆ. ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ಈಡೇರಲಿ. ಪಾರ್ವತಿ, ಈ ದುಡ್ಡನ್ನ ಇಟ್ಕೊಂಡಿರಮ್ಮ. ವೃದ್ಧಾಶ್ರಮದಿಂದ ಇದನ್ನು ತಗೊಂಡು ಹೋಗೋಕ್ಕೆ ಅಂತ ಬರ್ತಾರೆ.
ಅಕಸ್ಮಾತ್ ನಾನು ಇಲ್ಲದೆ ಇರೋ ಸಮಯದಲ್ಲಿ ಅವ್ರು ಬಂದರೆ ಅವ್ರ ಕೈಗೆ ನೀನೇ ಇದನ್ನು ಕೊಟ್ಬಿಡು. ಸರಿ ಅತ್ತೆಮ್ಮ. ಛೇ, ನಾನು ಹೇಳಿರೋ ಸುಳ್ಳಿಂದ ಅತ್ತೆ ಸೊಸೆ ಮಧ್ಯೆ ಬಿರ್ಕೆ ಬಿಟ್ಟಿಲ್ವಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಅದೇ ಇವತ್ತು ಯಾಕೆ ಇಷ್ಟೊತ್ತಾದರೂ ಆಫೀಸಿಗೆ ಹೋಗಿಲ್ಲ? ಯಾಕೋ ಮನ್ಸಿಲ್ಲ ಅಮ್ಮ. ಮನಸ್ಸಿಲ್ವಾ? ಯಾಕೋ ಬೇಜಾರು. ಮನ್ಸಿಗೆ ಯಾಕೋ ನೆಮ್ಮದಿ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಆದಿ, ಯಾಕಪ್ಪ? ಹಿಂದೆನೂ ಒಂದ್ಸಲ ನೀನು ಆಫೀಸಿಗೆ ಹೋಗಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ದೆ, ದೇವಸ್ಥಾನಕ್ಕೆ ಹೋಗಿ ಕೂತಿದ್ದೆ. ಈಗಲೂ ಅದೇ ರೀತಿ ಏನಾದರೂ? ಏನಿಲ್ಲ ಅಮ್ಮ. ಸರಿನಪ್ಪ, ದುಡಿಯೋ ದೇಹಕ್ಕೆ ದಣಿವಾಗೋದು ಸಹಜ. ಇವತ್ತು ಮನೇಲೇ ಇದ್ದು ರಿಲ್ಯಾಕ್ಸ್ ಮಾಡು. ಟೇಕ್ ಕೇರ್. ಯಾವ ಬಾಯಿಂದ ಹೇಳಿ ಜನನಿ, ನಾನು ಹೋಗಿ ಮಾಮ್ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತೆ. ಆಸ್ತಿ ನೀನ್ ಯಾಕೆ ಪಾಲ್ ಕೇಳ್ಬೇಕು? ಅವ್ರಿಗೋಸ್ಕರ ನಾನು ಪಾಲ್ ಕೇಳಲೇಬೇಕು. ಅವರಿಗೋಸ್ಕರ ಅಂದ್ರೆ? ನನ್ನ ಶತ್ರು. ನೀವು ಅಂದ್ಕೊಂಡಿದ್ದು ನೆರವೇರಲಿ.